ಲಕ್ಷ ಜಪಮಾಲೆಗೆ ಮಹಾಸಂಕಲ್ಪ. ನಾಗರಾಜ್ ದರೋಜಿ, ಗಂಗಾವತಿ. 20/1/2026 ಮಂಗಳವಾರ ನಮ್ಮ ಆರ್ಯವೈಶ್ಯ ಕುಲದೇವಿ ಶ್ರೀ ಕನ್ನಿಕಾ ಪರಮೇಶ್ವರಿ ಅಮ್ಮನವರ ಆತ್ಮಾರ್ಪಣೆ ದಿನದ ಪಾವನ ಸಂದರ್ಭದಲ್ಲಿ 50ಕ್ಕೂ ಹೆಚ್ಚು ವಾಸವಿ ಮಾಲಧಾರಿಗಳು ಶ್ರೀ ನಗರೇಶ್ವರ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಸಿದರು. ನಂತರ ಇರುಮುಡಿ ಕಟ್ಟಿ ಮೆರವಣಿಗೆಯ ಮೂಲಕ ಹಿರೇಜಂತಕಲ್ನ ಶ್ರೀ ವಾಸವಿ ವೈಭವದ ಮೆರವಣಿಗೆಯಲ್ಲಿ ಸಮಸ್ತ ಆರ್ಯವೈಶ್ಯ ಸಮಾಜವು ಭಕ್ತಿ ಭಾವದಿಂದ ಭಾಗವಹಿಸಿತು. ಈ ಸಂದರ್ಭದಲ್ಲಿ ಕರ್ನಾಟಕದ ಪ್ರಥಮ ಮಹಿಳಾ ಅಧ್ಯಕ್ಷರಾದ ರೂಪಾರಾಣಿ ಲಕ್ಷ್ಮಣ್ ಅವರು ವಾಸವಿ ಮಾಲೆ ಧರಿಸಿ 3 ದಿನಗಳ ಮೌನ ರಥದೊಂದಿಗೆ ವಾಸವಿ ದೇವಸ್ಥಾನ ನಿರ್ಮಾಣ ಕಾರ್ಯ ಶೀಘ್ರ ಪೂರ್ಣಗೊಳ್ಳಲಿ ಎಂದು ಸಂಕಲ್ಪ ಕೈಗೊಂಡಿದ್ದು ವಿಶೇಷವಾಗಿತ್ತು. ಇದೇ ಸಂದರ್ಭದಲ್ಲಿ ಶ್ರೀ ಕನ್ನಿಕಾ ಪರಮೇಶ್ವರಿ ದೇವಸ್ಥಾನದಲ್ಲಿ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ನಡೆಸಲಾಯಿತು. ಈ ಸಂದರ್ಭದಲ್ಲಿ ಧರ್ಮಸಭೆಯನ್ನ ಉದ್ದೇಶಿಸಿ ಅಧ್ಯಕ್ಷ ನಾಗರಾಜ್ ಶೆಟ್ಟಿ ದರೋಜಿ ಮಾತನಾಡಿ, ಸಮಸ್ತ ಆರ್ಯವೈಶ್ಯ ಸಮಾಜ ಬಾಂಧವರಿಂದ ಶ್ರೀ ವಾಸವಿ ಅಮ್ಮನವರ ಆತ್ಮ ಸ್ಮರಣೆ ಶ್ರದ್ಧಾ ಭಕ್ತಿಯಿಂದ ಜರುಗಿತು. ಇಂದಿನಿಂದ ಸಮಾಜ ಬಾಂಧವರು 11 ಲಕ್ಷ ಜಪಮಾಲೆಯನ್ನ ಅಮ್ಮನವರಿಗೆ ಸಮರ್ಪಣೆ ಮಾಡುವುದರ ಮೂಲಕ ಸುಖ ಶಾಂತಿ ಸಮೃದ್ಧಿ ಅನುಗ್ರಹಿಸಬೇಕೆಂದು ಪ್ರಾರ್ಥಿಸಿಕೊಳ್ಳಲಾಯಿತು ಎಂದು ಹೇಳಿದರು. ಈ ಮಹತ್ವದ ಕಾರ್ಯಕ್ರಮದಲ್ಲಿ ಗಂಗಾವತಿ ಆರ್ಯವೈಶ್ಯ ಸಮಾಜದ ಸುರೇಶ್ ಶ್ರೇಷ್ಠಿ, ವಾಸು ಭಂಡಾರಿ, ಗೋಪಾಲ್ ಕೃಷ್ಣ ಪಾನಗಂಟಿ, ಯುವಜನ ಸಂಘದ ಅಧ್ಯಕ್ಷರಾದ ಪಾನಗಂಟಿ ಪ್ರಸಾದ್, ಕಾರ್ಯದರ್ಶಿಗಳಾದ ಮಂಜುನಾಥ್ ಇಲ್ಲೂರ್ ಹಾಗೂ ನವಬೃಂದಾವನ ಭಜನಾ ಮಂಡಳಿ ಅಧ್ಯಕ್ಷ ನರಸಿಂಹ ಶೆಟ್ಟಿ, ವೀರೇಶ್ ಇಲ್ಲೂರ್, ಶ್ರೀನಿವಾಸ್ ಶೆಟ್ಟಿ, ರಾಘವೇಂದ್ರ ಶೆಟ್ಟಿ, ನರಸಿಂಹ ದರೋಜಿ, ಹಿರೇಜಂತಕಲ್ ವಾಸವಿ ದೇವಸ್ಥಾನದ ಆರ್ಯವೈಶ್ಯ ಸಮಾಜ, ವಾಸವಿ ಯುವಜನ ಸಂಘ, ವಾಸವಿ ಮಹಿಳಾ ಮಂಡಳಿ ಹಾಗೂ ವಾಸವಿ ಭಜನಾ ಮಂಡಳಿಯ ಸರ್ವ ಸದಸ್ಯರು ಭಜನೆಯೊಂದಿಗೆ ಮೆರವಣಿಗೆಯಲ್ಲಿ ಪಾಲ್ಗೊಂಡು ಕಾರ್ಯಕ್ರಮಕ್ಕೆ ಭಕ್ತಿ ಶೋಭೆ ತಂದರು. ಶ್ರೀ ವಾಸವಿ ದೇವಸ್ಥಾನ ಹಿರೇಜಂತಕಲ್ ಶ್ರೀ ವಾಸವಿ ಅಮ್ಮನವರಿಗೆ ಕ್ಷೀರಾಭಿಷೇಕ ನಂತರ ಸಮಸ್ತ ಮಾಲಧಾರಿಗಳ ಸಮ್ಮುಖದಲ್ಲಿ ಹೋಮ ಮತ್ತಿತರ ಧಾರ್ಮಿಕ ವಿಧಿವಿಧಾನಗಳು ಗುರು ಭೀಮ್ ಭಟ್ ಆಚಾರ್ ಸಾಂಗತವಾಗಿ ನಡೆಸಿದರು.
ಮಹಾದೇವಿ ಪ್ರೀತ್ಯರ್ಥಮ್ಮ ಶ್ರೀ ವಾಸವಿ ಕನ್ನಿಕಾ ಪರಮೇಶ್ವರಿಯ ಹಿರೇಜಂತಗಳು ಹಾಗೂ ಗ್ರಾಮೀಣ ಭಾಗದ ಆರ್ಯವೈಶ್ಯ ಸಮಾಜ ವತಿಯಿಂದ ವಿಶೇಷವಾಗಿ ಆತ್ಮಾರ್ಪಣೆ 12ನೇ ವರ್ಷದ್ದು ಈ 12ನೇ ವರ್ಷದ ಮಾಲಾಧಾರಿಗಳಿಗೆ ವಿಶೇಷವಾಗಿ ಈ ಒಂದು ದಿವಸ ಕಾರ್ಯಕ್ರಮ ನಡೆದಿದೆ. ಅದು ನನ್ನ ಭಾಗ್ಯ ಅನ್ಬೋದು. ನನ್ನ ಸೇವೆಯನ್ನು ಹಾಕಿ ತೊಗೊಳ್ತಾ ಇದ್ದಾಳೆ. ಅಂಥ ಒಂದು ಭಾಗ್ಯ ಸದೋಪಯೋಗವನ್ನು ಆರ್ಯವೈಶ್ಯ ಸಮಾಜಕ್ಕೆ ಎಲ್ಲರಿಗೂ ಕೂಡ ಧನಧಾನ್ಯ ಸಮೃದ್ಧಿಯನ್ನು ಕೊಡಲಿ, ವ್ಯಾಪಾರ ಅಭಿವೃದ್ಧಿ ಆಗಲಿ, ವಿಶೇಷವಾಗಿ ಅವರಿಗೆ ಕೋರಿದ ಇಷ್ಟಾರ್ಥಗಳು ನೆರವೇರಿಸಲಿ ಅಂತೇಳಿ ಆ ದೇವಿಯಲ್ಲಿ ಪ್ರಾರ್ಥಿಸೋಣ. ಜೈ ಶ್ರೀನಿವಾಸ. ಶ್ರೀ ಮಾತಾ ಕಿ ಜೈ. ವಾಸವಿ ದೇವಿಯ ಆಶೀರ್ವಾದದಿಂದ ಕನ್ನಿಕಾ ಪರಮೇಶ್ವರಿ ಅಗ್ನಿ ಪ್ರವೇಶದ ಒಂದು ವಿಜೃಂಭಣೆಯನ್ನು ಆರ್ಯವೈಶ್ಯ ಸಮಾಜ ಹಿರೇಜಂಕಲ್ ವಿರಪಾಪುರ್ ಆರ್ಯವೈಶ್ಯ ಯುವಜನ ಸಂಘ, ಮಹಿಳಾ ಮಂಡಳಿ ಇವರೆಲ್ಲರೂ ಮತ್ತು ಸುತ್ತಮುತ್ತಲಿನ ಎಲ್ಲ ಊರಿನ ಒಂದು ಮಹಿಳಾ ಮಂಡಳರಾಗಿರ್ಬೋದು, ಕಾರ್ಯಕರ್ತರಾಗಿರ್ಬೋದು, ಎಲ್ಲರೂ ಬಂದು ನಮಗೆಲ್ಲರಿಗೆ ಸಹಕಾರ ಕೊಟ್ಟು ಈ ಒಂದು ವಾಸವಿ ಮಾಲೆಯನ್ನು ಹಾಕಿದವರು 46 ಮಂದಿ ವಾಸವಿ ಮಾಲೆ ಹಾಕಿದ್ದರು. ಆ ವಾಸವಿ ಮಾಲೆಯನ್ನು ಅತಿ ವಿಜೃಂಭಣೆಯಿಂದ ನಗರೇಶ್ವರ ಗುಡಿಯಿಂದ ಮೆರವಣಿಗೆ ಮಾಡಿಕೊಂಡು ಎಲ್ಲರೂ ನಮ್ಮ ಸುತ್ತಮುತ್ತ ಹಳ್ಳಿ ಮಂದಿ ಎಲ್ಲರೂ ಒಂದು 2,000 ಜನ ಆಗಿರ್ಬೋದು. ಇವತ್ತಿನ ಒಂದು ವಾಸವಿ ವೈಶ್ಯ ಸಮಾಜ ಅಂದರೆ ಏನಂಬುದು ಎಲ್ಲರೂ ನೋಡಿದರು. ಈ ಒಂದು ಉತ್ಸಾಹ ನನಗೆ ಹೇಳಲಿಕ್ಕೆ ಸಾಲದು. ಈ ಎಲ್ಲ ಕಾರ್ಯಕ್ರಮಗಳು ಈ ವಾಸವಿ ಸಮಾಜದ ಎಲ್ಲ ಬಂಧು ಬಳಗದಿಂದ ಆಗಿತ್ತು ಅಂತ ಹೇಳಲಿಕ್ಕೆ ಮಾಡ್ತೀನಿ. ನನಗೆ ಸೇವೆ ಮಾಡಲಿಕ್ಕೆ ಕಾರ್ಯಕರ್ತರು ಎಲ್ಲರೂ ಕೊಟ್ಟಿದ್ದಕ್ಕೆ ನನ್ನ ಕೈಲಿ ಆದಷ್ಟು ಅಲ್ಪ ಸೇವೆ ಅವ್ರದ್ದು ಎಲ್ಲ ನಂದೇನಿಲ್ಲ. ಅವ್ರು ಕೊಟ್ಟಂಥದ್ದು ನಾನು ಸೇವೆ ಮಾಡಿ ಅವರಿಗೆಲ್ಲರಿಗೂ ತೃಪ್ತಿಪಡಿಸಿ ನನ್ನ ಜೀವನ ಒಂದು ಸಾರ್ಥಕ ಆಗುತ್ತೆ ಅಂತ ಹೇಳಲಿಕ್ಕೆ ಸಂತೋಷ ಪಡ್ತೀನಿ. ಇದೇ ರೀತಿ ನಮ್ಮ ಸಮಾಜದವರು ಎಲ್ಲ ಕಾರ್ಯಕ್ರಮಗಳನ್ನು ಮಾಡಬೇಕಂತೇಳಿ ಹೇಳ್ತಾ ಇದ್ದೀನಿ. ಆಮೇಲೆ 11 ಲಕ್ಷ ವಾಸವಿ ಜಪ ಮಾಡಬೇಕಂತೇಳಿ ನಮ್ಮ ಎಲ್ಲ ವಾಸವಿ ಮಹಿಳಾ ಮಂಡಳಿ ಹೇಳ್ಕೊಂಡಿರ್ತಾರೆ. ಅದಕ್ಕಾಗಿ ಎಲ್ಲರೂ ಯಾರೇ ಆಗಲಿ ಅವ್ರ ಮನೆಗೆ ವಾಸವಿ ಜಪ ಮಾಡಿ ಇಲ್ಲಿ ಎಲ್ಲರಿಗೆ ಕೌಂಟ್ ಕೊಡಬೇಕಂತ ಹೇಳಿ ಈ ಒಂದು ವಾರ್ತೆಯ ಮೂಲಕ ಹೇಳ್ತಾ ಇದ್ದೀನಿ. ಜೈ ವಾಸವಿ. ವಾಸವಿ ಸರ್ವಮಂಗಳ ಮಾಂಗಲ್ಯ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯತ್ರಿಯಂಬಿಕೆ ದೇವಿ ವಾಸವಾಂಬ ನಮೋಸ್ತುತೆ. ತಾಯಿಯ ಅನುಗ್ರಹದಂತೆ ಇದು 12ನೇ ವರ್ಷ ಮಾಲಾಧಾರೆ. ಈ 12ನೇ ವರ್ಷದಲ್ಲಿ 45 ಮಂದಿ ಮಾಲೆ ಹಾಕಿರೋದು. ಈ 45 ಮಂದಿಯಿಂದ ಟೋಟಲ್ ಈ 20ನೇ ತಾರೀಕು ಅಗ್ನಿ ಪ್ರವೇಶದ ತಾಯಿಯ ಅನುಗ್ರಹದಿಂದ ನಗರೇಶ್ವರ ದೇವಸ್ಥಾನದಿಂದ ಇರುಮುಡಿ ಕಟ್ಟಿಕೊಂಡು ಅಲ್ಲಿಂದ ರಾಜಬೀದಿಯಲ್ಲಿ ನಾವೆಲ್ಲರೂ ಮೆರವಣಿಗೆ ಮೂಲಕ ಬಂದು ತಾಯಿಯ ಸನ್ನಿಧಾನದಲ್ಲಿ ಹೋಮ ಪಂಚಾಮೃತ ಅಭಿಷೇಕ ಇದೆಲ್ಲ ಮಾಡಿಕೊಂಡು ಆ ಭಗವಂತನ ಅನುಗ್ರಹಕ್ಕೆ ನಾವು ಪಾತ್ರರಾಗಿ ಬಂದಿದ್ದೀವಿ. ಮುಂದಿನ ದಿನಗಳಲ್ಲಿ ಕೂಡ ಇನ್ನೂ ಹೆಚ್ಚಿನ ಮಾಲಾಧಾರಿಗಳು ಆಗಲಿ ಅಂತೇಳಿ ನಾನು ಆ ತಾಯಿಯಲ್ಲಿ ಜೈ ವಾಸವಿ. ನಾನು ರೂಪರಾಣಿ ಆರ್ಯವೈಶ್ಯ ಸಮಾಜ ಗಂಗಾವತಿ ಅಧ್ಯಕ್ಷರಾಗಿ ಮಾತಾಡ್ತಾ ಇದ್ದೀನಿ. ಇಲ್ಲಿ ಹಿರೇಜಂಕಲಲ್ಲಿ ವಾಸವಿ ಮಾಲಾ ಅಂತೇಳಿ ಹಾಕ್ತಾರೆ. ಅದು 20ನೇ ತಾರೀಕಿಗೆ ಅಗ್ನಿ ಪ್ರವೇಶದ ದಿವಸ ಹೋಮ ಮಾಡ್ತಾರೆ. ಇದನ್ನು 3 ದಿವಸದಿಂದ ನಾನು ಅಂದ್ಕೊಂಡಿದ್ದೀನಿ. ಇಲ್ಲಿ 11 ದಿವಸದಿಂದ ಸ್ಟಾರ್ಟ್ ಮಾಡಿದ್ದಾರೆ. ಇಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ಹಿರೇಜಂಕಲ್ ಅಣ್ಣಂದ್ರಾಯಿತು, ಮಾಲಾಧಾರಿಗಳಾಯಿತು, ಆಮೇಲೆ ನಾಗರಾಜಣ್ಣವರಾಯಿತು, ಮಹಿಳಾ ಸಮಾಜದವರು, ಅವರಿಗೆಲ್ಲ ನಾನು ಏನು ಕೇಳ್ಕೊತೀನಿ ಅಂದರೆ ದೇವಿ ಇವತ್ತಿನ ದಿವಸವರಿಗೆ ಅವರಿಗೆಲ್ಲ ಸಮಾಜದವ್ರಿಗೆ ಆಯುರ ಐಶ್ವರ್ಯ ಆರೋಗ್ಯ ಕೊಟ್ಟು ನೆಮ್ಮದಿ ಸಮೃದ್ಧಿ ಕೊಡಲಿ ಅಂತ ಕೇಳ್ಕೊತೀನಿ. ಯಾಕಂದರೆ ಈ 3 ದಿವಸ ನಾನು ಫಸ್ಟ್ ಟೈಮ್ ಹಾಕ್ಕೊಂಡಿರೋದು. ಒಳ್ಳೆ ಅನುಭವ ಆಯಿತು. ಅದನ್ನು ಹೇಳೋಕ್ಕಾಗೋದಿಲ್ಲ, ಅನುಭವಿಸ್ಬೇಕು ಅದನ್ನು. ಮುಂದಿನ ಸಲ ನೀವೆಲ್ಲರೂ ಇದ್ದರೆ ನೀವೆಲ್ಲರೂ ಚೆನ್ನಾಗಿ ಹಾಕ್ಕೊಳ್ರಿ. ಅದನ್ನ ಹಾಕ್ಕೊಂಡು ಒಂದು ಅನುಭವಿಸ್ರಿ ಅಂತ ನನ್ನ ಕಡೆಯಿಂದ ಕೇಳ್ಕೊತೀನಿ. ಜೈ ವಾಸವಿ. ಜೈ ವಾಸವಿ. ಲೋಕ ಕಲ್ಯಾಣಾರ್ಥವಾಗಿ ಧರ್ಮ ರಕ್ಷಣೆಗಾಗಿ ವಾಸವಿ ಮಾತೆಯು ಅಗ್ನಿ ಪ್ರವೇಶನ ಮಾಡಿದಂಥ ಈ ಶುಭ ಸಂದರ್ಭದಲ್ಲಿ ಗುರುಗಳಾದಂಥ ಶ್ರೀ ಗುರುವಿನ ಜಯಶ್ರೀಯವರ ಸಾನ್ನಿಧ್ಯದಲ್ಲಿ ಮತ್ತು ನಮ್ಮ ಅಧ್ಯಕ್ಷರಾದಂಥ ನಾಗರಾಜ ಶ್ರೇಷ್ಠಿಯವರ ಘನ ಅಧ್ಯಕ್ಷತೆಯಲ್ಲಿ ಈ ದಿನ ಏನೈತೆ ಆತ್ಮಾರ್ಪಣೆ ಕಾರ್ಯಕ್ರಮ ನಡೀತು. ಸುಮಾರು 11 ದಿನಗಳ ಕಾಲ ಮಾಲಾಧಾರಿಗಳು ಕಠಿಣ ವ್ರತವನ್ನು ಕೈಗೊಂಡು ಈ ದಿನ ಯಜ್ಞಮುಡಿಯನ್ನು ಹೊತ್ತುಕೊಂಡು ನಗರೇಶ್ವರ ದೇವಸ್ಥಾನದಿಂದ ರಾಜಮಾರ್ಗವಾಗಿ ಬಂದು ಇಲ್ಲಿ ಹೋಮ ಮಾಡುವುದರ ಮುಖಾಂತರ ತಾಯಿಗೆ ಸಮರ್ಪಣೆ ಮಾಡಿದ್ದಾರೆ. ಅದೇ ರೀತಿಯಾಗಿ 102 ಲೀಟ್ರು ಅಮ್ಮನವರಿಗೆ ಅಭಿಷೇಕ ಮತ್ತು ತುಪ್ಪದ ಅಭಿಷೇಕ, ಅನೇಕ ಅಭಿಷೇಕ, ಇನ್ನು
ಜರುಗಿದವು ಮತ್ತು ಈ ಮಾಲೆಯ ದರ್ಶನ ಎಲ್ಲರಿಗೂ ಸಹಿತ ಆ ತಾಯಿ ಅನುಗ್ರಹ ಆಶೀರ್ವಾದ ಮಾಡಲಿ ಮತ್ತು ಈ ಕಾರ್ಯಕ್ರಮದಲ್ಲಿ ಅನೇಕ ಜನ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಾಯ ಸಹಕಾರ ಮತ್ತು ಸೇವೆಯನ್ನು ಸಲ್ಲಿಸಿದ್ದಾರೆ. ಎಲ್ಲರೂ ಸಹಿತ ಆ ತಾಯಿ ಅನುಗ್ರಹ ಮಾಡಲಿ. ಈ ವಿಜೃಂಭಣೆ ಎಲ್ಲ ನಡೆದಂಥ ಕಾರ್ಯಕ್ರಮಗಳು ಎಲ್ಲ ಆರ್ಯವೈಶ್ಯ ಸಮಾಜಕ್ಕೆ ಸಲ್ಲುತ್ತದೆ ಅಂತೇಳಿ ಈ ಮೂಲಕ ನಾವು ತಿಳಿಸ್ತೇವೆ. ಮುಂದಿನ ದಿನಮಾನಗಳಲ್ಲಿ ಹೆಚ್ಚಿನ ರೀತಿಯಲ್ಲಿ ಮಾಲೆಯನ್ನು ಧರಿಸಿ ಆ ತಾಯಿಯ ಕೃಪಾಶೀರ್ವಾದಕ್ಕೆ ತಾವೆಲ್ಲರೂ ಪಾತ್ರರಾಗಬೇಕಂತೇಳಿ ತಮ್ಮೆಲ್ಲರೂ ವಿನಂತಿಸಿಕೊಳ್ತೇವೆ. ಜೈ ವಾಸವಿ.